ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆಶಾ. ತುಂಬ ದಿನಗಳಾಯಿತು ವಿಡಿಯೋ ಹಾಕದೆ. ನಮಗೆ ಕೆಲಸ ಇರೋದ್ರಿಂದ ವಿಡಿಯೋ ಹಾಕಲಿಕ್ಕೆ ಟೈಮ್ ಇರ್ತಿಲ್ಲ. ನಾವು ಫ್ಯಾಮಿಲಿಯ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ, ಅದರ ವಿಡಿಯೋ ಮಾಡಿದ್ದೆ. ಸರಿ, ಅದನ್ನು ಹಾಕುವಂತ ಇವತ್ತು ನಾನು ಮಾಡಿದ್ದೆ. ಈ ದೇವಸ್ಥಾನದ ಹೆಸರು ತಿರುಚೆಂದೂರು ಮುರುಗರ್ ಅಂತ ಹೇಳಿ. ತಮಿಳೂರಲ್ಲಿ ಫೇಮಸ್ಸು. ನಾವೆಲ್ಲ ಹೋಗ್ತಾ ಇದ್ವಿ. ನಮ್ಮಮ್ಮ ಬಂದಿದ್ದಾರೆ ಊರಿಂದ, ಅವರನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ಮತ್ತು ಹೋಗುವ ದಾರಿಲಿ ಊಟಕ್ಕೆಲ್ಲ ಸ್ವಲ್ಪ ಇಡ್ಲಿ, ಪುಳಿಯೋಗರೆ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ವಿ ಪ್ಯಾಕ್ ಮಾಡಿ. ಅಂದರೆ ಎಲ್ಲ ಒಂದು ದಿನ ಫುಲ್ ಡೇ ನಾವು ಮಾಡಿದ್ದು ತಗೊಂಡು ಹೋಗಿ ತಿನ್ನುವ ಅಂತ, ಮತ್ತು ಎರಡನೇ ದಿನ ಹೊರಗಡೆ ತಿನ್ನುವ ಅಂತ ಹೋಗ್ತಾ ಇದ್ವಿ. ಬೆಳಿಗ್ಗೆ 4 ಗಂಟೆಗೆ ನಾವು ಹೋಗ್ಲಿಕ್ಕೆ ಶುರು ಮಾಡಿದ್ದು. 4 ಗಂಟೆಗೆ ಸ್ವಲ್ಪ ಕಸ್ಲೆ ಉಂಟು. ಇಲ್ಲಿಂದ ನಾವು 4 ಗಂಟೆಗೆ ಹೋಗಿದ್ರೆ ಮಾತ್ರ ನಾವು ಸ್ವಲ್ಪ ಟ್ರಾಫಿಕ್ ಬರುವೊಳಗೆ ಹೋಗ್ಬೋದು. ಅಂದರೆ 9 ಗಂಟೆ ಮೇಲೆ ಫುಲ್ಲ ರಸ್ತೆಯಲ್ಲಿ ಟ್ರಾಫಿಕ್ ಆಗ್ತದೆ, ಕೆಲಸಕ್ಕೆ ಹೋಗುವವರು ಬರುವವರು ಅಂತ. ಬೇಗ ಸ್ವಲ್ಪ ಊರಿಂದ ಆಚೆ ಹೋಗಿಬಿಟ್ರೆ, ಮೇನ್ ಬೈಪಾಸ್ ರೋಡಿಗೆಲ್ಲ ಹೋಗಿಬಿಟ್ರೆ ಮತ್ತೆ ಹೆಚ್ಚು ಜನ ಟ್ರಾಫಿಕ್ ಆಗ್ತಿಲ್ಲ. ಅದಕ್ಕೆ ಬೇಗ ಹೋದವು. ಹಾಗೆ 6 ಗಂಟೆ ಆಯಿತು ಈಗ. 6 ಗಂಟೆಗೆ ಈ ಥರ ಉಂಟು ನೋಡಿ, ರಸ್ತೆ ಎಲ್ಲ ನೋಡಲಿಕ್ಕೆ ಚೆಂದ ಉಂಟು ಬೆಳಿಗ್ಗೆ. ಈ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ. ಮಕ್ಕಳಿಲ್ಲದವರು ಮತ್ತು ಮಕ್ಕಳು ಓದು ಬರಹಕ್ಕೆ ಎಲ್ಲದಕ್ಕೂ ಇಲ್ಲಿ ಹೋಗಿ ಬರ್ತಾರೆ. ನನಗೆ ತುಂಬ ದಿನದಿಂದ ಹೋಗಬೇಕಂತ ಆಸೆ. ನಾನಿದು ಫಸ್ಟ್ ಟೈಮ್ ಹೋಗೋದು ಇಷ್ಟು ಲಾಂಗ. ಸೂರ್ಯೋದಯ, ಸೂರ್ಯನ ಕಿರಣ ಎಷ್ಟು ಚೆಂದ ಉಂಟು ನೋಡಿ ನೋಡಲಿಕ್ಕೆ. ಒಂಥರ ಖುಷಿ ಆಗ್ತದೆ. ದಿವಸ ನಾವು ಅಡುಗೆ ಮನೆಯಲ್ಲೇ 6 ಗಂಟೆ 6:30 ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಬೇಯ್ತಾ ಇರ್ತೀವಿ. ಇವತ್ತು ಹೊರಗಡೆ ನೋಡೋಕೆ ಅಷ್ಟು ಚೆಂದ ಉಂಟು. ಹಿಮದಲ್ಲಿ ಮತ್ತು ಆ ಬೆಟ್ಟ ಎಲ್ಲ ನೋಡೋಕ್ಕೆ ಅಷ್ಟು ಚೆಂದ ಇದೆ. 4 ಗಂಟೆ ಗಾಡಿ ಹತ್ತೋದು, ಮಕ್ಕಳೆಲ್ಲ ನಿದ್ರೆ ಮಾಡಿದರು. ಈಗ ಎದ್ದರು. ಅವರಿಗೆ ಏನಾದರೂ ಹಾಲು ಕಾಫಿ ತೆಗೆಸಿ ಕೊಡುವಂತ ಟೀ ಅಂಗಡಿಗೆ ಬಂದಿದ್ವಿ, ಬೇಕ್ರಿಯಲ್ಲಿ ನಿಂತ್ಕೊಂಡು. ಈಗ ಬರೀ ಕಾಫಿ ಟೀ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಾದರೂ ನಾವು ತಂದಿದ್ವಲ್ಲ ಅದನ್ನು ತಿನ್ನುವ ಅಂತ. ಇದು ಫಸ್ಟ್ ಟೋಲ್ ಗೇಟು. ರೀಚಾರ್ಜ್ ಖಾಲಿ ಆಯಿತು ಕಾರಿಗಂತೆ. ಕಾರಿಗೆ ಟೋಲ್ ಗೇಟ್ ರೀಚಾರ್ಜ್ ಮಾಡಿದರೆ ಹೋಗ್ಲಿಕ್ಕೆ ಈಸಿ ಇರ್ತದಂತ ಒಂದು ಸೈಡ್ ನಿಲ್ಲಿಸಿ ಮಾಡ್ತಾ ಇದ್ರು. ಅಲ್ಲಿ ನಾವೆಲ್ಲ ಹೆಂಗಸರೆಲ್ಲ ಸೇರಿ ಬಾತ್ರೂಮಿಗೆ ಹೋಗಿ ಬಂದ್ವಿ. 9:30 ಆಯಿತು. ಎಲ್ಲರಿಗೂ ಹಸಿವಾಯಿತು. ಕಡೆ ನಾನು ಮಾಡ್ಕೊಂಡು ಬಂದು ಇಡ್ಲಿ ಚಟ್ನಿ ಹಾಕಿ ತಿಂತಾ ಇದ್ರು. ಫ್ಯಾಮಿಲಿ ಎಲ್ಲರೂ ಸೇರಿ ಹೋಗುವಾಗ ಈ ಥರ ಏನಾದರೂ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಮಕ್ಕಳಿಗೆಲ್ಲ ಹೊರಗಡೆಯಿಂದ ಎಲ್ಲ ಟೈಮಿಗೆ ತೆಗೆಸಿ ಕೊಡಬಾರ್ದು. ಈ ಥರ ಮಾಡ್ಕೊಂಡು ಹೋದರೆ ಅವರಿಗೆ ಹೊಟ್ಟೆಗೆಲ್ಲ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಈಗ ಒಂದು 11 ಗಂಟೆ ಆಯಿತು. ಒಂದು ಜಾಗದಲ್ಲಿ ನೆನೆಸು ಕಾಫಿ ಟೀ ಎಲ್ಲ ಕುಡಿದ್ವಿ. ಕಾಫಿ ಟೀ ಎಲ್ಲ ನಾವು ಮಾಡ್ಕೊಂಡು ಹೋಗಿಲ್ಲ. ಮತ್ತು ಹೋಗಿ ರೂಮ್ ಮಾಡಿ, ಇದೇ ರೂಮು, 500 ರೂಪಾಯಿ ಒಂದು ದಿನಕ್ಕೆ. ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ನಾ ತಗೊಂಡು ಬಂದು ಚಿತ್ರಾನ್ನ ಉಂಟು, ಅದನ್ನು ಬೆಚ್ಚಿ ಎಲ್ಲ ತಿನ್ಕೊಂಡು ನಿದ್ರೆ ಮಾಡಿದ್ವಿ. ಬೆಳಿಗ್ಗೆ ಬೇಗ ಹೋಗಬೇಕಂತ. ನಾವು ದೊಡ್ಡವ್ರು ಮಾತ್ರ ಕಡ್ಲಿಗೆ ಸ್ನಾನ ಮಾಡೋಕ್ಕೆ ಹೋಗಿದ್ದು 4 ಗಂಟೆಗೆ ಎದ್ದು. ಮಕ್ಕಳೆಲ್ಲ ರೂಮಲ್ಲೇ ಮಲ್ಕೊಂಡ್ರು. ಅವ್ರನ್ನೆಲ್ಲ ಯಾರನ್ನೂ ಕರ್ಕೊಂಡೋಗಿಲ್ಲ. ಅವ್ರಿಗೆ ಬಾಟ್ಲಲ್ಲಿ ತೀರ್ಥ ನೀರು ತಗೊಂಡು ಬಂದು ಹಾಕಿದ್ದು ಮಂಡೆಗೆ. ಕಡ್ಲಲ್ಲಿ ಸ್ನಾನ ಮಾಡಿದ್ರ ಮೇಲೆ ಬಾವಿ ನೀರು ಹಾಕ್ತಾರೆ. ಈ ತೀರ್ಥ ಮಿಂದ್ರೆ ವಿಶೇಷ. ಬಾವಿ ನೀರಲ್ಲಿ ಕೆಳಗಡೆ ಕ್ಯೂವಲ್ಲಿ ನಿಲ್ಲಬೇಕು. ಈ ಥರ ಕ್ಯೂವಲ್ಲಿ ಹೋಗಿ ಆ ಬಾವಿ ನೀರು ಸ್ನಾನ ಮಾಡಬೇಕು. ಅವ್ರು ಎತ್ತಿ ಹಾಕ್ತಾರೆ. ಅಲ್ಲಿ 2-3 ಜನ ಇರ್ತಾರೆ. ಮತ್ತು ಕಡ್ಲಲ್ಲಿ ನಿಂದ್ರ ಮೇಲೆ ಅದೇ ಇಲ್ಲಿ ಈ ಥರ ಕೆಳಗಡೆ ಹೋಗಬೇಕು. ದೊಡ್ಡ ಬಾವಿ ಅದು, ಅದರಿಂದ ನೀರಲ್ಲಿ ಸ್ನಾನ ಮಾಡಬೇಕು. ಆ ಸ್ನಾನ ನೀರು ಆ ಕೆಣದಲ್ಲಿ ಯಾವಾಗಲೂ ಓಂ ಅಂತ ಹೇಳ್ತಾ ಇರ್ತದಂತೆ, ಸೌಂಡ್ ಇರ್ತದಂತೆ. ಜನ ಜಾಸ್ತಿ. ನಮ್ಗೆ ಯಾವ ಸೌಂಡು ಅಬ್ಸರ್ವ್ ಮಾಡಲಿಕ್ಕೆ ಆಗಿಲ್ಲ. ವಿಡಿಯೋನು ಹೆಚ್ಚು ಮಾಡೋಕೆ ಒಳಗಡೆ ದೇವಸ್ಥಾನದ್ದು ಒಂದು ವಿಡಿಯೋ ಮಾಡಿಲ್ಲ. ಇಲ್ಲಿ ಹೊರಗಡೆ ಸ್ನಾನ ಮಾಡಿದ್ದು ಮಾತ್ರ ವಿಡಿಯೋ. ಫೋನ್ ಅಲೌಡ್ ಇಲ್ಲ ಒಳಗಡೆ, ಹೊರಗಡೆ ಕೊಟ್ಟು ಹೋಗಬೇಕು. ಆ ಥರ ಎಲ್ಲ ನಮ್ಮ ಧರ್ಮಸ್ಥಳದ ಥರನೇ ಸ್ನಾನ ಮಾಡೋದು, ಹೋಗೋದು ಬರೋದು ಎಲ್ಲ ಅದೇ ಕ್ರಮನೇ ಉಂಟು.
ಮತ್ತು ಇಲ್ಲಿ ತಮಿಳ್ನಾಡಲ್ಲಿ ದೇವ್ರನ್ನ ತುಂಬ ನಂಬ್ಕೊಳ್ತಾರೆ. ಕೆಲಸದ ವಿಷಯದಲ್ಲಿ, ಮದುವೆ ಆಗದಿದ್ದವರಿಗೆ ಮದುವೆ ಆಗಬೇಕು, ಎಲ್ಲದಕ್ಕೂ ಇಲ್ಲಿ ಬಂದು ಬೇಡ್ಕೊಳ್ತಾರೆ. ನಾವು ಪೂಜೆ ಸಾಮಾನೆಲ್ಲ ತಕ್ಕೊಂಡು ಈಗ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಎಲ್ಲರೂ ಕ್ಯೂವಲ್ಲಿ ನಿಂತಿದ್ದೀವಿ. ಈಗ ನಾವು ಒಳ್ಳೆ ರೀತಿಯಿಂದ ದರ್ಶನ ಮಾಡ್ಕೊ ಹೊರಗಡೆ ಬಂದ್ವಿ. ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ಮುಂದ್ಗಡೆ ಈಡ್ಕಾಯಿ ಹೊಡಿತಾರೆ, ದೃಷ್ಟಿ ತೆಗೆಯೋದು ಮಕ್ಕಳಿಗೆಲ್ಲ. ಈ ದೇವಸ್ಥಾನಕ್ಕೆ ಬಂದರೆ ಹೊರಗಡೆ ಬಂದು ದೃಷ್ಟಿ ತೆಗೆದು ತೆಂಗಿನಕಾಯಿ ಹೊಡಿತಾರೆ. ಈಗ ಈ ತಿರುಚೆಂದೂರು ಮುಗಿಸ್ಲಿಕ್ಕೆ 12:01 ಆಯಿತು. ಕ್ಯೂ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋದ್ವಿ. ಹೋಗಿ ಊಟ ಎಲ್ಲ ಮಾಡಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ, ಮಧುರೆ ಮೀನಾಕ್ಷಿ ಅಮ್ಮನ ದೇವಸ್ಥಾನಕ್ಕೆ. ಅಲ್ಲಿಯೂ ಜನ ಜಾಸ್ತಿ. ಅಲ್ಲಿ ಏನೂ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಎಂಟ್ರೆನ್ಸ್ ಸತೆ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಇಲ್ಲಾದರೂ ಸ್ವಲ್ಪ ಮಾಡಿದ್ವಿ. ಒಳಗಡೆ ದೇವಸ್ಥಾನ ಎಲ್ಲ ಮಾಡಲಿಲ್ಲ, ಹೊರಗಡೆ ಮಾತ್ರ. ಈಗ ಆ ದೇವಸ್ಥಾನಕ್ಕೆ ಹೋಗುವಂತ ಮೀನಾಕ್ಷಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಈಗ ರೂಮ್ ಮಾಡಿದ್ವಿ. ನಾವು ಫಸ್ಟ್ ರೂಮಿನ್ಕಿಂತ ಈ ರೂಮ್ ಸಣ್ಣದು. ಎಲ್ಲರೂ ಒಂದೇ ರೂಮಲ್ಲಿ ಇದ್ದೀವಿ. ಅಂದರೆ ಅಲ್ಲಿನಷ್ಟು ಇದಾಗಿಲ್ಲ ಇದು. ಅಲ್ಲಿ ಬಿಸಿ ನೀರೆಲ್ಲ ಇದ್ದಿತ್ತು ಮಕ್ಕಳಿಗೆ. ಇಲ್ಲಿ ಬಿಸಿ ನೀರೆಲ್ಲ ಇಲ್ಲ, ಚಪ್ಪಿ ನೀರು ಮಾತ್ರ. ಅದು ರೇಟು ಜಾಸ್ತಿ ಇಲ್ಲಿ ರೂಮಿಗೆ. ಅಂತೂ ಬೆಳಿಗ್ಗೆ ಆಯಿತು, ಖುಷಿ ಕಚ್ಚಿ ಹರಿತು ಎಲ್ಲರನ್ನೂ. ಇಲ್ಲಿ ದೇವಸ್ಥಾನ ಮುಂದ್ಗಡೆ ಬಂದು ಟೀ ಕಾಫಿ ಎಲ್ಲ ಕುಡ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಬ ಅಂತೇಳಿ 5:15 ಓಪನ್ ಅಂದರು. ಜನ ಆವಾಗಲೂ ತುಂಬ ಜನ ಆಯಿತು. 1,000 ಜನದ ಹತ್ರ ಬಂದು ನಿಂತ್ಕೊಂಡಿದ್ರು. ದೇವಸ್ಥಾನಕ್ಕೆ ಮಾತ್ರ ಜನ ಎಲ್ಲಿಂದ ಬರ್ತಾರன்னு ಗೊತ್ತಿಲ್ಲ. ಐತವಾರವೂ ಇಷ್ಟು ಜನ. ಬೆಳಿಗ್ಗೆ ಬೇಗ ದರ್ಶನ ಮಾಡುವಂದ್ರೆ ಆವಾಗಲೇ ಬಂದಾಯಿತು. 1,000-1,500 ಜನ. 5:15 ಓಪನ್ ಅಂದರು. ನಾವು ಇಲ್ಲಿ ಬಾಗಿಲಲ್ಲಿ ಬಂದು ನಿಂತ್ಕೊಂಡಿದ್ವಿ. ಈಗ ಇಲ್ಲಿ ಒಂದು ಭಜನೆ ಆಗ್ತಾ ಇದೆ. ನಾವು ಓಪನ್ ವಾಯ್ಸ್ ಇಟ್ಟಿದೆ, ಕೇಳಿ. ವಾಯ್ಸ್ ನಾವು ಒಳಗಡೆ ನೋಡಿ ಕ್ಯೂ ಮೇಲೆ ಹತ್ತಿ ಹೋಗ್ಬೇಕು. ಇದು ತುಂಬ ಜನ ಕ್ಯೂ. 7:30-8 ಗಂಟೆ ದರ್ಶನ ಆಯಿತು ನಮ್ಮದು. ಹೊರಗಡೆ ಬಂದು ಫೋಟೋ ಎಲ್ಲ ಸ್ವಲ್ಪ ತಗೊಂಡು ಈ ಥರ ಕಾಫಿ ಕುಡ್ಕೊಂಡು ಮತ್ತೆ ಗಾಡಿ ತೆಗಿಲಿಕ್ಕೆ ಶುರು ಮಾಡಿದ್ವಿ. ಜನ ಅಂದರೆ ತುಂಬ ಜನ. ನಮಗೆ ಸಾಕಾಯಿತು. 3 ದಿನ ಜರ್ನಿ ಮಾಡಿದ್ದು, 2 ದಿನ ಸಾರಿ. ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡೆ. ನಮ್ಮ ಮನೆಗೆ ಹೋಗಿ ಮರುಪೂಜೆ ಮಾಡಿ ನಿಮಗೆ ತೋರಿಸ್ದೆ. ಈಗ ನಾವು ಕೊಯಮತ್ತೂರಿಗೆ ಹೋಗ್ತೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಫೋಟೋ ಎಲ್ಲ ಕೇಳಿದರು. ಮಕ್ಕಳ ಫ್ರೆಂಡ್ಸ್ ಎಲ್ಲ ಕೀ ಚೈನ್ ಎಲ್ಲ ಕೇಳಿದ್ರಂತೆ. ಎಲ್ಲ ತಗೊಂಡಾಯ್ತು. ಮತ್ತು ನಮ್ಮಮ್ಮ ಒಂದು ಕಾಲ್ದೀಪ ತಗೊಂಡ್ರು. ನಾನೊಂದು ಮುರುಘರ ಸೆಲೆ ತಗೊಂಡೆ. 3 ದೇವಸ್ಥಾನ ಪಯಣ ಮುಗೀತು ನಮ್ದು ಇಲ್ಲಿಗೆ. ನೀವು ಈ ಕಡೆ ಬಂದರೆ ಈ ದೇವಸ್ಥಾನಕ್ಕೆಲ್ಲ ಬನ್ನಿ. ತುಂಬ ಜನ ಇದ್ದು ಟ್ರಿಪ್ ಮಾಡ್ಕೊಂಡೆಲ್ಲ ಹೋಗಿದ್ರೆ ಒಳ್ಳೆ ಇರ್ತದೆ. ಈಗ ನಾವು ಮನೆಗೆ ಬಂದು ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೆ. ನಾನು ತಗೊಂಡಿದ್ದ ದೇವರು ಇದೇ ಸೆಲೆ, ಅಂದರೆ ಮುರುಘರು. ಎಷ್ಟು ಚೆಂದ ಇದೆ ನೋಡಿ. ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೀನಿ ನಾನು. ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಳ್ಳೇದಾಗಲಿ. ನಿಮಗೂ ಸೇರಿ ಮಂಗಳಾರತಿ ಮಾಡ್ತಾ ಇದ್ದೀನಿ. ಅಮ್ಮ ಊರಿಗೆ ಹೋಗ್ತಾ ಇದ್ಲು. ಅಣ್ಣ ಬಂದಿದ್ದಾನೆ ಕರ್ಕೊಂಡು ಹೋಗ್ಲಿಕ್ಕೆ. ಅವ್ರನ್ನ ಕರ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಿಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಸಣ್ಣ ವಿಡಿಯೋ ಮಾಡಿದ್ದೆ. ರೈಲ್ ಟ್ರೈನಿಗೆ ಹತ್ತುತ್ತಾ ಇದ್ರು. ರಾತ್ರಿ 10:30, ಬೆಳಿಗ್ಗೆ 7:30 ಆ ಥರ ರೀಚ್ ಆಗ್ತಾರೆ. ಬಂದು ಒಂದು 10 ದಿನ ಆಯಿತು ಇಲ್ಲಿಗೆ. ಹೋಗುವಾಗ ಬೇಜಾರಾಯಿತು. ಮತ್ತೇನು ಮಾಡೋದು, ಅವ್ರ ಊರಲ್ಲೇ ಅಲ್ಲ, ಹೋಗಬೇಕಲ್ಲ. ಮತ್ತು ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟವಾದರೆ ನಮಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಾವು ಹೋಗಿ ಬಂದ ದೇವಸ್ಥಾನಕ್ಕೆಲ್ಲ ನೀವು ನೋಡಿದ್ದೀರಿ. ಆ ದೇವರು ನಿಮ್ಮ ಕುಟುಂಬದವರಿಗೆಲ್ಲರಿಗೂ ಒಳ್ಳೇದು ಮಾಡಲಿ. ನಮಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಬಾಯ್ ಬಾಯ್.